ಹೃದಯಪೂರ್ವಕವಾಗಿ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ನೀವು ಅವರಿಗೆ ಒಪ್ಪಿಗೆ ಕೊಡುವಂಥ ಉದಾರಿಗಳಾಗಿ. ಯಾಕೆಂದರೆ 1960ರಿಂದ ಚಳವಳಿ ಮಾಡಿದಂಥವ್ರಿಗೆ ಗೊತ್ತು ಪೊಲೀಸರು ಏನಾಗಿತ್ತು ಅಂತ ಗೊತ್ತು ನಮಗೆ. ಅವತ್ತೆಲ್ಲ ಪೊಲೀಸರು ನಮಗೆ ಲಾಕಪ್ಪಲ್ಲಿ ಕೂರಿಸಿ ನಮಗೆ ಊಟ ತಿಂಡಿ ಎಲ್ಲವನ್ನೂ ಕೊಡೋರು, ಎಲ್ಲವನ್ನೂ ಕೊಡ್ತಾಯಿದ್ರು. ಕನಿಷ್ಠ ಒಪ್ಪಿಗೆ ಕೊಡೋಲ್ವಲ್ರಿ ನೀವು ಇವತ್ತು? ಅಷ್ಟು ಮಟ್ಟಿಗೆ ಮನೆ ಆಳ್ರು ಆಗ್ತೀರಾ? ಮನೆ ಆಳ್ರ ನೀವು ಇಲ್ವಲ್ಲ, ಮನೆ ಆಳ್ರಲ್ಲ, ಮನೆ ಮುರುಕರಾಗಬೇಡಿ. ನಾಡನ್ನು ಉಳಿಸುವ ದೊರೆಗಳಾಗಿ, ನಾಡನ್ನು ಉಳಿಸುವ ಅಧಿಕಾರಿಗಳಾಗಿ ಅನ್ನುವ ಮನವಿಯನ್ನು ಮಾಡಿಕೊಳ್ತಾ ಇವತ್ತಿನ ಸಮಾವೇಶವನ್ನು ಮಾಡಿದಂಥ ಎಲ್ಲ KRS ಗೆಳೆಯರು ತುಂಬ ಶ್ರಮಪಟ್ಟವ್ರೆ. ಎಲ್ಲರೂ ಬಹುತೇಕರು ಅವರೇ ಇದ್ದಾರೆ. ಪಾಪ ಅವರು ಪಕ್ಷರಹಿತವಾಗಿ ಹೇಳ್ಕೊಂಡಿದ್ರು. ಎಲ್ಲ ಪಕ್ಷದ ಕನ್ನಡದ ಅಭಿಮಾನಿ ಮುಖಂಡರಿಗೆ, ನಾಯಕರಿಗೆ ವಿನಂತಿ ಮಾಡ್ಕೊಂಡಿದ್ರು. ಅಂಥ ನಾಯಕರು ಕೆಲವಾರು ನಾಯಕರು ಬಂದು ಮುಂದಿನ ಸಾಲಲ್ಲಿ ಕೂತವ್ರೆ. ಇನ್ನು ಉಳಿದವ್ರಿಗೆ ಅದ್ಯಾವ ಪ್ರತಿಷ್ಠೆ ಇತ್ತೋ ಗೊತ್ತಿಲ್ಲ. ಆ ಪ್ರತಿಷ್ಠೆ ಬಿಟ್ಟು ಬಂದಿದ್ರೆ ಅವರು ದೊಡ್ಡ ಮನಸ್ಸಾಗ್ತಾಯಿದ್ರು, ಅವರು ದೊಡ್ಡ ಮನಸ್ಸಾಗ್ತಿದ್ರು ಅನ್ನುವ ವಿಚಾರವನ್ನು ಹೇಳಿ ನಿಮಗೆಲ್ರಿಗೂ ಕನ್ನಡ ಮಾತೆ ಹರಿಸ್ಲಿ, ನಿಮಗೆಲ್ರಿಗೂ ನಿಮ್ಮ ಶಕ್ತಿಯನ್ನು ವೃದ್ಧಿಸಲಿ, ನಿಮ್ಮ ಎದೆಯಲ್ಲಿ ಇನ್ನಷ್ಟು ಧೈರ್ಯ, ಕೆಚ್ಚು, ರೊಚ್ಚು ತುಂಬಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಆಗ್ರಹ ಸಮಾವೇಶದ ಕುರಿತು ಬಹಳ ಗಟ್ಟಿ ಹಾಗೂ ಅವರ ಅನುಭವದ ಮಾತುಗಳನ್ನು ಹಂಚಿಕೊಂಡಂತ ಹಿರಿಯರಾದಂಥ ಕನ್ನಡ ಹೋರಾಟಗಾರರಾದ ಜಾನಗೆರೆ ವೆಂಕಟರಮಣರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ಸಂದರ್ಭದಲ್ಲಿ ಆಗಮಿಸಿರುವಂತ ಕರ್ನಾಟಕ